ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನಾನಿವಾಗ ಅರ್ಕಲಗೂಡಿಗೆ ಬಂದಿದ್ದೀನಿ. ಇವತ್ತು ವಿಜಯದಶಮಿ ಪ್ರಯುಕ್ತ ಕೊನೆಯ ದಿನ, 2ನೇ ತಾರೀಕು ಕೊನೆಯ ದಿನ ಉತ್ಸವ ನಡೀತಾಯಿದೆ. ದಸರಾ ಉತ್ಸವ ನಡೀತಾ ಇದೆ. ಯಾವ ಥರ ನಡೀತಾ ಇದೆ, ಯಾವ ಥರ ಲೈಟಿಂಗ್ಸ್ ಇದೆ ಅರ್ಕಲಗೂಡಿನಲ್ಲಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ನಾನಿವಾಗ ಅರ್ಕಲಗೂಡು ಎಂಟ್ರೆನ್ಸ್ನ ಇದ್ದೀನಿ ನೋಡಿ. ಪೊಲೀಸ್ನವರೆಲ್ಲ ಫುಲ್ ಬ್ಯಾರಿಕೇಡ್ ಹಾಕಿ ಭದ್ರತೆಯೊಂದಿಗೆ ಕಾಯ್ತಾ ಇದ್ದಾರೆ, ಏನು ತೊಂದರೆ ಆಗಬಾರ್ದು ಅಂತ. ಈಗ ಬನ್ನಿ ಹೊರಗಡೆ ಹೋಗೋಣ. ಯಾತ್ರ ನೋಡಿ ಹೋಗ್ತಾ ಇದ್ದಾರೆ ಅಣ್ಣದಿರೋ 3 ಜನ 4 ಜನ ಕೂರಿಸ್ಕೊಂಡು. ಎಲ್ಲಿಗೆ ಹೋಗ್ತಿದ್ದೀರಾ? ಹೊನವಳ್ಳಿಗ. ಏನು ನೋಡಿದ್ರಾ? ದಸರಾ ಉತ್ಸವ ನೋಡ್ತಿದ್ದೀರಾ? ಬರ್ತೀರಾ? ಮತ್ತೆ ಬರ್ತೀರಾ? ಸರಿ, ಮಕ್ಕಳುಗಳನ್ನ ಕರ್ಕೊಂಡು ಹೋಗ್ತಿದ್ದಾರೆ, ಲೈಟಿಂಗ್ಸ್ನ ತೋರಿಸ್ಕೊಂಡು ಹೋಗ್ತಿದ್ದಾರೆ. ಇವಾಗ ಲೈಟಿಂಗ್ಸ್ನ ತೋರಿಸ್ಕೊಂಡು ನಾನು ಬರ್ತೀನಿ, ಬನ್ನಿ. ನೋಡಿ ಈಗ ಫೈನಲಿ ಇವಾಗ ಎಂಟ್ರೆನ್ಸಿಗೆ ಬಂದಿದ್ದೀನಿ. ಯಾವ ಥರ ಕಾಣಿಸ್ತಾ ಇದೆ ನೋಡಿ ಲೈಟಿಂಗ್ಸ್. ಪೊಲೀಸ್ ಅಂದರೆ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ, ಯಾವುದೇ ವೆಹಿಕಲ್ಸ್ನ ಕಡೆ ಬಿಡ್ತಾ ಇಲ್ಲ. ಇಲ್ಲಿ ಪ್ರೋಗ್ರಾಮ್ ಇರೋದ್ರಿಂದ ಎಲ್ಲ ಫುಲ್ ಬ್ಲಾಕ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇರೋದನ್ನ. ಯಾವ ಥರ ಕಾಣುತ್ತೆ ನೋಡಿ, ಫುಲ್ಲು ಅಲಂಕಾರ ಮಾಡ್ಕೊಂಡು ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ. ಹುಡುಗ ಹೊಡ್ಕೊಂಡು ಹೋಗ್ತಿದ್ದಾನೆ. ನೋಡೋಕ್ಕೆ 2 ಕಣ್ಣು ಸಾಲಲ್ಲ ಗುರು, ಅಷ್ಟು ಚೆನ್ನಾಗಿದೆ. ಮಕ್ಕಳ ಜೊತೆ ಆಟ ಆಡ್ತಿದ್ದಾರೆ. ಕಮೆಂಟ್ ಹಾಕಿ ರಿಪ್ಲೈ ಮಾಡ್ತೀನಿ. ಯಾವ ಥರ ಚೆನ್ನಾಗಿದೆ. ಈಗ ಮಿಮಿಕ್ರಿ ಸ್ಟಾರ್ಟ್ ಮಾಡೋಣ. ರೆಡಿನಾ? ದುಡ್ಡು ತಗೋ, ರೆಡಿನಾ? ಮಾಸ್ರಿ ಮೇಡಮ್ದು ಅಂತ ಕೂತ. ಯಾರ್ದ ಇದು? ನನ್ನ ಹತ್ರ ದುಡ್ಡು ಇಸ್ಕೊಳ್ಳಕ್ಕೆ ರೆಡಿ ಇಲ್ಲ ಜನ. ಡ್ರಿಂಕ್ಸ್ ಬೇಡ, ನೀರು ಕೊಡು. ಕುಡ್ಕೋ ಹೋಗಿ ತಮ್ಮ ಹೆಂಗೆ ನನ್ ಕಟ್ ನನಗಾಗೆ. ಮೆರವಣಿಗೆ ಇರುತ್ತಾ? ಎಲ್ಲಿವರೆಗೆ? ಅಲ್ಲಿ ಮಂಟಪ ಮೆರವಣಿಗೆ ಇದೆ ಅಂತ. ಏನಪ್ಪ ಅಂದರೆ ಈಗ ವಿಷಯ 9 ಗಂಟೆ ಆಗುತ್ತಂತೆ ಮೆರವಣಿಗೆ ಶುರುವಾಗುತ್ತೆ. ಮೆರವಣಿಗೆ ಒಂದು 8:30 9 ಗಂಟೆ ಆಗುತ್ತಂತೆ ಶುರುವಾಗೋದು. ಯೂಟ್ಯೂಬ್ ಚಾನಲ್ ಮಾಡಿ. ಅಪ್ಪು ಟ್ರಾವೆಲಿಂಗ್. ಹಾಂ, ಅರ್ಕಲಗೂಡೆನಾ? ಲೋಕಲ್ಸ್ ಹುಡುಗರು ಅವಳಿ ಇಟ್ಟವ್ರೆ. ತುಂಬ ಜನ ಬರ್ತಾ ಇದ್ದಾರೆ. ತುಂಬ ಕ್ರೌಡ್ ಜಾಸ್ತಿ ಆಗ್ತಾಯಿದೆ ಬರ್ತಾ ಚಿಕ್ಕ ಮಕ್ಕಳನ್ನು ಸಹ ಕರ್ಕೊಂಡು ಬಂದಿರೋದ್ರಿಂದ ತುಂಬ ಜನ ಬರ್ತಾ ಇದ್ದಾರೆ. ನೋಡೋಣ. ಅಂದರೆ ಪೊಲೀಸ್ನೂ ಸಹ ಅಷ್ಟೇ ಜನ ಹಾಕಿದ್ದಾರೆ, ವ್ಯವಸ್ಥಿತವಾಗಿ ಪ್ರತಿಯೊಂದು ಸಹ ಮಾಡಿದ್ದಾರೆ. ಯಾವ ಥರ ತೊಂದರೆ ಆಗ್ಬೋದಂತ ಫೈರ್ ಇಂಜಿನ್ ಆಗಿರ್ಬೋದು, ಪ್ರತಿಯೊಂದು ಆಂಬುಲೆನ್ಸ್ ಆಗಿರ್ಬೋದು, ಪ್ರತಿಯೊಂದು ಸಹ ಇಟ್ಕೊಂಡಿದ್ದಾರೆ ನೋಡಿ. ಏನು ಮೈಸೂರಲ್ಲಿ ಏನು ದಸರಾ ನಡೆಯುತ್ತೆ ಸೇಮ್ ಅದೇ ಥರ ನಡೀತಾ ಇದೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಅರ್ಕಲಗೂಡಲ್ಲಿ ದಸರಾ ಉತ್ಸವನ. ನೋಡೋಣ, ಆದಷ್ಟು ತೋರಿಸೋ ಪ್ರಯತ್ನ ಮಾಡ್ತೀನಿ. ಈಗ ಮೆರವಣಿಗೆ ಇದೆಯಂತೆ, ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ನೋಡೋಣ, ಆದರೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಈಗ ಅಲ್ಲಿ ಎಕ್ಸಿಬಿಷನ್ ನಡೀತಾ ಇದೆ, ಅಲ್ಲಿ ಎಕ್ಸಿಬಿಷನ್ ಸಹ ಇದೆ, ಅಲ್ಲಿಗೂ ಸಹ ಜನ ಹೋಗ್ತಿದ್ದಾರೆ. ಅಲ್ಲಿ ಸಹ ತೋರಿಸೋ ಪ್ರಯತ್ನ ಮಾಡ್ತೀನಿ. ಏನೆಲ್ಲ ಎಕ್ಸಿಬಿಷನ್ ಏನೇನಿದೆ ಅನ್ನೋದನ್ನು ಸಹ ತೋರಿಸ್ತಾ ಹೋಗ್ತೀನಿ. ಹೌದು, ಅಪ್ಪು ಟ್ರಾವೆಲಿಂಗ್.
ಸೈಡಿಗೆ ಬನ್ನಿ, ಏನಾರು ಸೈಡಿಗೆ ಬನ್ನಿ, ವೆಹಿಕಲ್ಸ್ ಓಡಾಡ್ತಿದ್ದೇವೆ. ನೋಡಿ ಲೋಕಲ್ಸ್ ಹುಡುಗರುಗಳು ಯಾವ ಅರ್ಥಗೂಡೆನಾ ಲೋಕಲ್ಸಾ ಹುಡುಗರುಗಳು ಅವಳಿ ಇಡ್ತವ್ರೆ. ನಮ್ಮ ಚಾನಲ್ ಅಪ್ಪು ಟ್ರಾವೆಲಿಂಗ್ ಅಂತ ತೋರಿಸ್ತಿದ್ದಾರೆ ನೋಡಿ. ಎಲ್ಲ ಪಾನಿಪುರಿ ಅಂಗಡಿಗಳು ತಿಂತಾ ಇದ್ದಾರೆ. ತುಂಬ ಫುಲ್ಲು ರೋಡ್ ತುಂಬ ಜಾಸ್ತಿ ಆಗಿದೆ ನಮ್ಮ ಹತ್ರ. ನೋಡೋಣ, ಅಲ್ಲಿ ಎಕ್ಸಿಬಿಷನ್ ಸಹ ನಡೀತದೆ, ತೋರಿಸ್ತೀನಿ ಯಾವ ಥರ ಎಲ್ಲ ಇದೆ ಏನಿದೆ ಅಂತ. ಅಂದರೆ ತಾಲೂಕು ಲೆವೆಲಲ್ಲಿ ಈ ರೇಂಜಿಗೆ ಮಾಡ್ತಿರೋದು ನಾ ಫಸ್ಟ್ ಟೈಮ್ ನೋಡ್ತಿರೋದು. ಯಾಕೆಂದರೆ ಉತ್ಸವವನ್ನು ಅಂದರೆ ದಸರಾ ಉತ್ಸವವನ್ನು ಮಾಡೋದ್ರಿಂದ ತಾಲೂಕಿಗೂ ಸಹ ತುಂಬ ಅಂದರೆ ತಾಲೂಕು ಲೆವೆಲು ಬೆಳೆಯೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಈ ಥರ ಕಾರ್ಯಕ್ರಮಗಳನ್ನ ಮಾಡೋದು ಅಥವಾ ಬೇರೆ ಏನಾರ ಮಾಡೋದು ತುಂಬ ಯೂಸ್ ಆಗುತ್ತೆ. ಅಂದರೆ ಬೆಳೆಯೋದಕ್ಕೆ ತುಂಬ ಸಹಕಾರ ಆಗುತ್ತೆ. ಯಾರೇ ಆಗಲಿ ಕೆಲವು ಪ್ರೋಗ್ರಾಮ್ಗಳನ್ನ ಮಾಡಲಿ, ಅಂದರೆ ಸೆಕ್ಯೂರಾಗಿ ಮಾಡಲಿ, ಚೆನ್ನಾಗಿ ಮಾಡಲಿ ಅಂತ ಹೇಳ್ತೀನಿ. ಹುಡುಗರುಗಳೇ ಜಾಸ್ತಿ, ಅಂದರೆ ಮಕ್ಕಳುಗಳು ಸಹ ತುಂಬ ಬಂದಿದ್ದಾರೆ. ಅಲ್ಲೆಲ್ಲ ಮಕ್ಕಳುಗಳು ಸಹ ಕರ್ಕೊಂಡು ಬಂದಿದ್ದಾರೆ. ನೈಟ್ ಆಗ್ತಾಯಿದೆ, ಎಷ್ಟೊತ್ತರೆಗೂ ಇರ್ತಾರೋ ಗೊತ್ತಿಲ್ಲ. ನೋಡೋಣ, ಈಗ ಅಲ್ಲಿ ಎಕ್ಸಿಬಿಷನ್ ಆಗ್ತಿದೆ, ತೋರಿಸ್ತಾ ಹೋಗ್ತೀನಿ.